ಆತ್ಮೀಯರೇ ನಮಸ್ಕಾರ. ನೋಡಿ, ಸಿದ್ದರಾಮಯ್ಯನವರಿಗೆ ತೊಂದರೆ ಕೊಡಬೇಕು ಅಂತಲೇ ಮಾಡಿದಂತಹ ಕೃತ್ಯ ಅವರಿಗೆ ವರವಾಗಿ ಪರಿಣಮಿಸಿದೆ. ಬಹುಶಃ ಸಿದ್ದರಾಮಯ್ಯನವರು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಇವರು ಬೆಳಗ್ಗೆ ಬಂದಂಥ ಸುದ್ದಿ ಇದೆಯಲ್ಲ, ಅದನ್ನು ನೋಡಿದಾಗ ಯಾರಿಗಾದರೂ ತಲೆ ಬಿಸಿ ಆಗುತ್ತೆ. ಆದರೆ ಏನಾಯಿತು, ಸದನದಲ್ಲಿ ಈ ವಿಚಾರ ಪ್ರಸ್ತಾಪ ಆಯಿತು. ಏನು ವಿಷಯ ಏನಪ್ಪ ಅಂದರೆ, ಇವತ್ತು ಬಹಳ ದೊಡ್ಡ ಸುದ್ದಿ ಆದದ್ದು, ಸಚಿವ KJ ಜಾರ್ಜ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ದರು. ಅದು ಯಾವ ಕಾರಣಕ್ಕೆ? ಸಿದ್ದರಾಮಯ್ಯನವರ ವಿರುದ್ಧ, ಸಿದ್ದರಾಮಯ್ಯನವರ ಪುತ್ರನ ನಡೆಯ ವಿರುದ್ಧ ಬೇಸರಗೊಂಡು ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಪತ್ರವನ್ನು ರೆಡಿ ಮಾಡಿದರು. ಆದರೆ ಕಡೆಗೆ ಸಿದ್ದರಾಮಯ್ಯನವರು ಪೊನ್ನಣ್ಣ ಅವ್ರನ್ನ ಕಳಿಸಿ ಸಮಾಧಾನ ಮಾಡಿ ಸಂಧಾನ ಮಾಡಿದ್ರು ಅನ್ನೋದೆಲ್ಲ ಸುದ್ದಿ ಆಯ್ತಲ್ಲ, ಅದೇ ಸಿದ್ದರಾಮಯ್ಯನವ್ರಿಗೆ ಹೊರ ಆಯಿತು. ಇನ್ನು ಫ್ಯಾಕ್ಟ್ ಅದು DK ಶಿವಕುಮಾರ್ ಅವ್ರ ಟೀಮ್ ಕಡೆಯಿಂದ ಲೀಕ್ ಆಯಿತು ಈ ಸುದ್ದಿ ಅನ್ನುವಂಥದ್ದು ಇದ್ದದ್ದು. ಏನಾಯಿತು, ಮೊನ್ನೆ ಕಳೆದ ಗುರುವಾರ ಸಚಿವ ಸಂಪುಟ ಸಭೆ ನಡೀತು. ಆ ಸಚಿವ ಸಂಪುಟ ಸಭೆಗೆ KJ ಜಾರ್ಜ್ ಅವರು ಬಂದಿರಲಿಲ್ಲ. ಯಾಕೆ ಬಂದಿರಲಿಲ್ಲ ಅಲ್ಲಿ ಪತ್ತೆ ಮಾಡಿದಾಗ DK ಶಿವಕುಮಾರ್ ಆ್ಯಂಡ್ ಟೀಮ್ ಅವ್ರಿಗೆ ಗೊತ್ತಾಗಿದ್ದೇನೆಂದರೆ, ಈ ರೀತಿ ಒಂದು ಘಟನೆ ನಡೆದಿತ್ತು. ಯತೀಂದ್ರ ಸಿದ್ದರಾಮಯ್ಯ ಇಂಧನ ಇಲಾಖೆಯ ಕೆಲ IAS ಅಧಿಕಾರಿಗಳ ವಿರುದ್ಧ ಕೆಲವು ಶಿಸ್ತು ಕ್ರಮ ಕೈಗೊಳ್ಳುವಂಥದ್ದು, ವರ್ಗಾವಣೆ ಮಾಡುವಂಥದ್ದು, ಇದರಲ್ಲಿ ತಲೆ ಹಾಕಿದ್ರು. ಹಾಗೆ ತಲೆ ಹಾಕಿದ ಕಾರಣದಿಂದ KJ ಜಾರ್ಜ್ ಅವರು ಭಾಳ ಬೇಸರಗೊಂಡು, ಈ ರೀತಿ ಆಗೋದಾದರೆ ನಾನು ಯಾಕಿರಬೇಕು ಮಿನಿಸ್ಟ್ರಾಗಿ, ಬೇಡವೇ ಬೇಡ, ನಾನು ರಾಜೀನಾಮೆ ಕೊಡ್ತೀನಿ ಅಂತಲೇ ಹೊರಟಿದ್ರು ಅಂಥೇಳಿ. ಆದರೆ ಏನಾಯಿತು, ಇವತ್ತು ಈ ವಿಚಾರ ಭಾಳ ದೊಡ್ಡ ಸುದ್ದಿ ಆಯಿತು, ಸದನದಲ್ಲಿ ಚರ್ಚೆ ಆಯಿತು. ಸುನೀಲ್ ಕುಮಾರ್ BJPಯ ಸದಸ್ಯ ಅವರು ಈ ವಿಚಾರವನ್ನು ಪ್ರಸ್ತಾವ ಮಾಡಿದ್ರು. ಈ ರೀತಿ ಎಲ್ಲ TVಯೆಲ್ಲ ಬರ್ತಾ ಇದೆ, KJ ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. ನೋಡಿದ್ರೆ KJ ಜಾರ್ಜ್ ಅವರು ಇಲ್ಲೇ ಇದ್ದಾರೆ ಎದುರುಗಡೆ. ಅವರು ಸ್ಪಷ್ಟನೆ ಕೊಡಬೇಕು, ಅವರೇನು ರಾಜೀನಾಮೆ ಕೊಟ್ಟಿದ್ದಾರೋ ಇಲ್ವೋ, TVಯಲ್ಲಿ ಬರ್ತಾ ಇರೋದು ಸತ್ಯವೋ ಸುಳ್ಳು, ಯಾವ್ದು ಸರಿ ಯಾವ್ದು ಸುಳ್ಳು ಅವ್ರು ಹೇಳಲಿ, ಸದನಕ್ಕೆ ಉತ್ತರ ಕೊಡಲಿ ಅಂತ ಕೇಳಿದ್ರು. ಇನ್ಫ್ಯಾಕ್ಟ್ ಆಗ KJ ಜಾರ್ಜ್ ಅವರು ಲಿಖಿತ ಉತ್ತರಗಳನ್ನ ಮಂಡನೆ ಮಾಡಲಿಕ್ಕೆ ಎದ್ದು ನಿಂತಿದ್ರು. ಅವ್ರ ಕೈಯಲ್ಲಿ ಪತ್ರ ಇತ್ತು. ಆದರೆ ಮೊದಲು ನಾನು ಲಿಖಿತ ಉತ್ತರಗಳನ್ನ ಮಂಡನೆ ಮಾಡ್ತೀನಿ, ಆಮೇಲೆ ಅದಕ್ಕೆ ಉತ್ತರ ಕೊಡ್ತೀನಿ ಅಂತೇಳಿ ಸ್ಪೀಕರಿಗೆ ಹೇಳಿದ್ರು. ಸೊ ಅದೇ ಪ್ರಕಾರ KJ ಜಾರ್ಜ್ ಅವರು ಉತ್ತರ ಕೊಟ್ಟರು. ಏನಂದರು KJ ಜಾರ್ಜ್ ಅವರು? KJ ಜಾರ್ಜ್ ಅವರು ಹೇಳಿದ್ದೇನೆಂದರೆ, ನೋಡಿ, ನಾನು ಯಾವುದೇ ರಾಜೀನಾಮೆನ ಕೊಟ್ಟಿಲ್ಲ. ಮಾಧ್ಯಮಗಳಿಗೆ ನೋಡಿ, ಹಿಂದೆಲ್ಲ ಒಂದು ದಿನಕ್ಕೆ 3 ನ್ಯೂಸ್ ಬರ್ತಾಯಿತ್ತು, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು, ಅರ್ಧ ಗಂಟೆ ಸುದ್ದಿ ಬರ್ತಾಯಿತ್ತು. ಈಗ ಹಂಗಲ್ಲ, 24 ಗಂಟೆ ಅವ್ರು ಸುದ್ದಿ ಹಾಕಬೇಕು, ಅವ್ರಿಗೆ ಬೇರೆ ಸುದ್ದಿ ಇಲ್ಲ. ಅದಕ್ಕೋಸ್ಕರ ಈ ರೀತಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತೆಲ್ಲ ಸುದ್ದಿ ಮಾಡ್ತಾಯಿದ್ದಾರೆ. ಅದು ಸತ್ಯಕ್ಕೆ ದೂರವಾದದ್ದು. ನಾನು ಸಿದ್ದರಾಮಯ್ಯನವ್ರ ಜೊತೆ ಇದ್ದೇನೆ, ಸಿದ್ದರಾಮಯ್ಯನವರಿಗೆ ನನ್ನ ಸಂಪೂರ್ಣ ಬೆಂಬಲ ಇದೆ, ಸಿದ್ದರಾಮಯ್ಯನವ್ರ ನಾಯಕತ್ವ ಒಪ್ಪಿದ್ದೇನೆ ಅಂತೇಳಿ ಸದನದಲ್ಲೇ ಘೋಷಣೆ ಮಾಡಿಬಿಟ್ರು. ನೋಡಿ, KJ ಜಾರ್ಜ್ ಅವರು ಸೋನಿಯಾ ಗಾಂಧಿಯವರ ಪರಮಾಪ್ತ, ಹೈಕಮಾಂಡ್ನ ನಿಷ್ಠ ನಾಯಕ. ಅವರೇ ಸದನದಲ್ಲಿ ನಿಂತು ನನ್ನ ನಿಯತ್ತೇನಿದ್ರೂ ಕೂಡ ನನ್ನ ಬೆಂಬಲ ಸಿದ್ದರಾಮಯ್ಯನವರಿಗೆ ಅಲ್ಲಿ ಘೋಷಣೆ ಮಾಡುವ ಹಾಗಾಯಿತು ಸದನದಲ್ಲಿ. ಅದು ಕೂಡ ನೋಡಿ, ಏನಾದರೂ ಈ ಇಶ್ಯೂ ಆಗದೆ ಹೋಗಿದ್ದಿದ್ರೆ, ಈಗ TVಯೆಲ್ಲ KJ ಜಾರ್ಜ್ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ದರು ಅನ್ನೋ ಸುದ್ದಿಯೆಲ್ಲ ಬರದೇ ಹೋಗಿದ್ದಿದ್ರೆ, ಆಗ ಈ ರೀತಿ ಒಂದು ಸ್ಪಷ್ಟನೆ ಕೊಡುವಂತಹ, ಸಿದ್ದರಾಮಯ್ಯನವರಿಗೆ ಬೆಂಬಲ ಘೋಷಿಸುವಂತಹ ಪ್ರಮೇಯವೇ ಬರ್ತಾ ಇರಲಿಲ್ಲ. ಆದರೆ ಹಾಗೊಂದು ಸುದ್ದಿ ಆದ ಕಾರಣಕ್ಕಾಗಿ, ಅದನ್ನು ಕೆಲವರು ಲೀಕ್ ಮಾಡಿಸಿದ್ದ ಕಾರಣಕ್ಕಾಗಿ, ಅಂದರೆ ಅವ್ರ ಉದ್ದೇಶ ಬೇರೆ ಇತ್ತು, ಸಿದ್ದರಾಮಯ್ಯನವರ ವಿರುದ್ಧ ಎಲ್ಲ ಸಚಿವರು ಸಿಡಿದೇಳ್ತಾ ಇದ್ದಾರೆ ಅನ್ನೋಂಥ ಮೆಸೇಜ್ ಹೋಗಲಿ ಅನ್ನೋದು ಅವ್ರ ಉದ್ದೇಶ ಇತ್ತು. ಆದರೆ ಏನಾಯಿತು, ಅದಕ್ಕೆ ಪ್ರತಿಯಾಗಿ ಇನ್ನೂ ಬೆಂಬಲ ಘೋಷಣೆ ಮಾಡುವ ಹಾಗಾಯಿತು. ನಾನು ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ ನಿಮಗೆ, ನೀವು ವಿಡಿಯೋ ನೋಡಿ ಏನಾಯಿತು ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೂ ಇದು ಸಿದ್ದರಾಮಯ್ಯನವರಿಗೆ, ಈ ಬೆಳವಣಿಗೆ, ಈ ಘಟನೆ ಸಿದ್ದರಾಮಯ್ಯನವರಿಗೆ ಪ್ಲಸ್ ಅಂತೀರಾ ಮೈನಸ್ ಅಂತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನೂ ಪಬ್ಲಿಕ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಈಗ ವಿಡಿಯೋ ನೋಡಿ. ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. CM ಅವರ ಹಸ್ತಕ್ಷೇಪ ಜಾಸ್ತಿ, CM ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ನಿಮ್ದು ಬೇರೆ ಒಂದ್ ಸೆಕೆಂಡ್ ಜಾರ್ಜ್, ನೀವು ಇದು ಲಿಖಿತ ಉತ್ತರ ಮುಗಿಸಿ. ನಾನೇನು ಆರೋಪ ಮಾಡ್ಲಿಲ್ಲ, ಹೌದಾ ಅಂತ ಸನ್ಮಾನ್ಯ ಸಭಾಧ್ಯಕ್ಷ ಮುಗಿಸಿ. ಇದು ಹೇಳ್ತೀನಿ ನಾನು, ಫಸ್ಟ್ ಆದ್ಮೇಲೆ ಅದಕ್ಕೂ ಉತ್ತರ. ಆಯ್ತು, ಫಸ್ಟ್ ಇದೆ ಹೇಳ್ಬಿಡಿ. ನಾನು ಆ ತರ ಯಾವ ವಿಚಾರದ ರಾಜೀನಾಮೆ ಕೊಡ್ಲಿಲ್ಲ, ಆ ಪ್ರಶ್ನೆ ಉದ್ಭವಿಸಿದ್ರ ಸಂಪೂರ್ಣವಾದ ನಂಬಿಕೆ ಮತ್ತೆ ಬೆಂಬಲ ಮುಖ್ಯಮಂತ್ರಿ ಅವರೊಟ್ಟಿಗೆ ನಾವೆಲ್ಲ ಇದ್ದೀವಿ. ಒಂದೇ ನಿಮಿಷ ಲಿಖಿತದವ್ರು ಆನ್ಸರ್ ಮಾಡ್ಲಿ. ಟಿವಿ ಮಾಧ್ಯಮಗಳಲ್ಲಿ ಏನ್ ಸುದ್ದಿ ಬರ್ತಾ ಇದೆ ಅಂತ ಕೇಳಿದ್ರೆ, ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ,
ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಹಾಗಾಗಿ ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ಆಯ್ತು, ಇಲ್ಲಿ ಇದೊಂದು ಬರುವ ನಿಮ್ದು ಬೇರೆ ಕಥೆ. ಒಂದ್ ಸೆಕೆಂಡ್ ಜಾರ್ಜ್, ನೀವು ಇದು ಲಿಖಿತ ಉತ್ತರ ಮುಗಿಸಿ. ನಾನೇನು ಆರೋಪ ಮಾಡ್ಲಿಲ್ಲ, ಹೌದಾ ಅಂತ ಕೇಳಿ ಸನ್ಮಾನ್ಯ ಸಭಾಧ್ಯಕ್ಷ ಇದು ಮುಗಿಸಿ. ಇದು ಹೇಳ್ತೀನಿ ನಾನು. ಅದು ಫಸ್ಟ್ ಹೇಳ್ಬಿಡಿ. ಆದ್ಮೇಲೆ ಅದಕ್ಕೂ ಉತ್ತರ ಆಯ್ತು, ಫಸ್ಟ್ ಇದೆ ಹೇಳ್ಬಿಡಿ. ಅಲ್ಲ, ಕೊಡ್ಬೇಕಲ್ಲ. ಒಂದ್ ಸೆಕೆಂಡ್, ಅವ್ರು ಏನ್ ರೈಸ್ ಒಂದ್ ಸೆಕೆಂಡ್. ಈಗ ಹೇಳ್ತೀನಿ. ದಿನಾಂಕ 29/1/26 ಮೂರನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 193 ಪ್ರಶ್ನೆಗಳ ಪೈಕಿ 20 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವರು ಟಿವಿಯಲ್ಲಿ ನೋಡಿದ್ದಾರೆ ಅಂತ ಹೇಳಿದ್ದಾರೆ. ನಾನೇನಾದ್ರೂ ಟಿವಿಯಲ್ಲಿ ಹೇಳಿದಿನ? ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ಥರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ CLP ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ನೀವು ನಮಗೆ ಬೇಕು ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ. ನಾನು ಟಿವಿನಲ್ಲಿ ಬಂದಿದ್ದೀನಿ, ಉಲ್ಲೇಖ ಮಾಡ್ತಾ ಇದ್ದೀನಿ. ಏನಾಗಿದೆ ಟಿವಿ ಅವರಿಗೆ ಹೇಳ್ತೀನಿ. ಒಂದ್ ನಿಮಿಷ. ಮೊದಲು ಹಳೆ ಕಾಲದಲ್ಲಿ ಬೆಳಗ್ಗೆ ಒಂದು ನ್ಯೂಸ್, ಮಧ್ಯಾಹ್ನ ಒಂದು ನ್ಯೂಸ್, ಸಾಯಂಕಾಲ ಒಂದು ನ್ಯೂಸ್, 3 ನ್ಯೂಸ್ ಇತ್ತು. ಈಗ 1 ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಬರಬೇಕು. ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವ್ರು ತೋರಿಸಿ ಎಲ್ಲಿ ನಾನು ಹೇಳಿದ್ದೀನಿ ಬಿಟ್ಟು ಅವರಿಗೆ ಬೆಳಗ್ಗೆ ಸಾಯಂಕಾಲ ನ್ಯೂಸ್ ಬೇಕು, ಅದಕ್ಕೆ ಈ ಥರ ಮಾಡ್ತಿದ್ದಾರೆ. ದಯವಿಟ್ಟು ಒಂದು ಮಾತು ಕೇಳಿದನ್ನ, ನಾನು ಆ ಥರ ಯಾವ ವಿಚಾರದ ರಾಜೀನಾಮೆ ಕೊಡಲಿಲ್ಲ, ಆ ಪ್ರಶ್ನೆ ಉದ್ಭವಿಸಿದ್ರ. ಸಂಪೂರ್ಣವಾದ ನಂಬಿಕೆ ಮತ್ತೆ ಬೆಂಬಲ ಮುಖ್ಯಮಂತ್ರಿ ಅವರೊಟ್ಟಿಗೆ ನಾವೆಲ್ಲ ಇದ್ದೀವಿ. ಓಕೆ, ಈಗ ಸಭೆ ಮುಂದಿಡಲಾಗುವ ಒಂದೇ ನಿಮಿಷ ಲಿಖಿತದವ್ರು ಆನ್ಸರ್ ಮಾಡ್ಲಿ. ಟಿವಿ ಮಾಧ್ಯಮಗಳಲ್ಲಿ ಏನ್ ಸುದ್ದಿ ಬರ್ತಾ ಇದೆ ಅಂತ ಕೇಳಿದ್ರೆ, ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ಆಯ್ತು, ಇಲ್ಲಿ ಇದೊಂದು ಬರುವ ನಿಮ್ದು ಬೇರೆ ಕಥೆ. ಒಂದ್ ಸೆಕೆಂಡ್ ಜಾರ್ಜ್, ನೀವು ಇದು ಲಿಖಿತ ಉತ್ತರ ಮುಗಿಸಿ. ನಾನೇನು ಆರೋಪ ಮಾಡ್ಲಿಲ್ಲ, ಹೌದಾ ಅಂತ ಕೇಳಿ ಸನ್ಮಾನ್ಯ ಸಭಾಧ್ಯಕ್ಷ ಇದು ಮುಗಿಸಿ. ಇದು ಹೇಳ್ತೀನಿ ನಾನು. ಅದು ಫಸ್ಟ್ ಹೇಳ್ಬಿಡಿ. ಆದ್ಮೇಲೆ ಅದಕ್ಕೂ ಉತ್ತರ. ಆಯ್ತು, ಫಸ್ಟ್ ಇದೆ ಹೇಳ್ಬಿಡಿ. ಅಲ್ಲ, ಕೊಡ್ಬೇಕಲ್ಲ. ಒಂದ್ ಸೆಕೆಂಡ್, ಅವ್ರು ಏನ್ ರೈಸ್ ಒಂದ್ ಸೆಕೆಂಡ್. ಈಗ ಹೇಳ್ತೀನಿ. ದಿನಾಂಕ 29/1/26 ಮೂರನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 193 ಪ್ರಶ್ನೆಗಳ ಪೈಕಿ 20 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವರು ಟಿವಿಯಲ್ಲಿ ನೋಡಿದ್ದಾರೆ ಅಂತ ಹೇಳಿದ್ದಾರೆ. ನಾನೇನಾದ್ರೂ ಟಿವಿಯಲ್ಲಿ ಹೇಳಿದಿನ? ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ಥರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ CLP ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ನೀವು ನಮಗೆ ಬೇಕು ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ. ನಾನು ಟಿವಿನಲ್ಲಿ ಬಂದಿದ್ದೀನಿ, ಉಲ್ಲೇಖ ಮಾಡ್ತಾ ಇದ್ದೀನಿ. ಏನಾಗಿದೆ ಟಿವಿ ಅವರಿಗೆ ಹೇಳ್ತೀನಿ. ಒಂದ್ ನಿಮಿಷ. ಮೊದಲು ಹಳೆ ಕಾಲದಲ್ಲಿ ಬೆಳಗ್ಗೆ ಒಂದು ನ್ಯೂಸ್, ಮಧ್ಯಾಹ್ನ ಒಂದು ನ್ಯೂಸ್, ಸಾಯಂಕಾಲ ಒಂದು ನ್ಯೂಸ್, 3 ನ್ಯೂಸ್ ಇತ್ತು. ಈಗ 1 ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಬರಬೇಕು. ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವ್ರು ತೋರಿಸಿ ಎಲ್ಲಿ ನಾನು ಹೇಳಿದ್ದೀನಿ ಬಿಟ್ಟು ಅವರಿಗೆ ಬೆಳಗ್ಗೆ ಸಾಯಂಕಾಲ ನ್ಯೂಸ್ ಬೇಕು, ಅದಕ್ಕೆ ಈ ಥರ ಮಾಡ್ತಿದ್ದಾರೆ. ದಯವಿಟ್ಟು ಒಂದು ಮಾತು ಕೇಳಿದನ್ನ. ಈಗ ಸಭೆ ಮುಂದಿಡಲಾಗುವ